ಕೇಂದ್ರ ಬಜೆಟ್ಗೆ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. ಬಿಹಾರ ಚುನಾವಣೆ ಪ್ರಣಾಳಿಕೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಇದನ್ನ ಕರೆದಿದ್ದಾರೆ. ಬಜೆಟ್ನಲ್ಲಿ ಏನೇನೋ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು, ಬಟ್ ಇದು ಬಿಹಾರ ಮತ್ತು ಆಂಧ್ರಕ್ಕೆ ಸೀಮಿತವಾಗಿದೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ಬಿಹಾರದ ಚುನಾವಣೆಯ ಪ್ರಣಾಳಿಕೆ ಅಂತ ಹೇಳಿದ್ದಾರೆ. ಬಜೆಟ್ನಲ್ಲಿ ನಿರೀಕ್ಷೆ ಇತ್ತು, ಬಟ್ ಏನೇನೂ ಆಗಿಲ್ಲ ಇಲ್ಲಿ. ಇದು ಸಂಪೂರ್ಣ ನಿರಾಶಾದಾಯಕ ಬಜೆಟ್ ಅಂತ ಹೇಳಿದ್ದಾರೆ. ಕೃಷಿಕರಿಗೆ ಇರುವ ತೊಂದರೆ ಬಗ್ಗೆ ಯಾವುದೇ ರೀತಿ ಗಮನ ಹರಿಸಿಲ್ಲ. ಮೈಕ್ರೋ ಫೈನಾನ್ಸ್ನಿಂದ ಜನ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಆಂಧ್ರ, ತೆಲಂಗಾಣ, ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ. ಇದರ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಬಡತನ ನಿವಾರಣೆ ಕುರಿತಂತೆ ಯಾವುದೇ ಗಂಭೀರ ಹೆಜ್ಜೆಯಲ್ಲಿ ಪೂರ್ಣ ವಿಫಲ ಆಗಿದೆ. ಹೌಸಿಂಗ್ ಕ್ಷೇತ್ರ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ, ಸವಾಲು. ಆ ಸವಾಲನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವಂಥ ಒಂದು ಅಂಶ ಸಹಿತ ಇದೆ. ಇದು ಬಜೆಟ್ಟು ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನು ಏನು ಒಂದು ರಾಜ್ಯಕ್ಕೆ ಕೊಡುವಂಥ ಡೋಲ್ಸ್. ವಾಟ್ ಹ್ಯಾವ್ ದೇ ಥಾಟ್ ಆಫ್ ದೆಮ್ಸೆಲ್ಸ್? ದಿಸ್ ಈಸ್ ನಥಿಂಗ್ ಬಟ್ ವೀಕನಿಂಗ್ ದಿ ಫೆಡ್ರಲ್ ಗವರ್ಮೆಂಟ್. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡ್ರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ, ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಏನು ಈ ಬಜೆಟ್ನಲ್ಲಿ ಕರ್ನಾಟಕ ಏನೇನೋ ಖರ್ಚು ಮಾಡಿದೆ. ಕನಿಷ್ಠ ಪಕ್ಷ ಭದ್ರಾದಲ್ಲಿ ಹಿಂದೆ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದರು, ಅದು ಕೊಟ್ಟಿರಲಿಲ್ಲ. ಮತ್ತೆ ಅನೌನ್ಸ್ ಮಾಡ್ತಾರೆ, ಈ ಸಲ ಬಿಡುಗಡೆ ಮಾಡ್ತಾರೆ ಅಂಥೇಳಿ ಏನೂ ಬರಲಿಲ್ಲ. ಕೃಷ್ಣನ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡ್ತೀವಿ ಅಂತೇಳಿ ಅವರ ನಾಯಕರುಗಳೇ ಹೇಳಿದರು. ಅದು ಎಲ್ಲೂ ಕಾಣಲಿಲ್ಲ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತಂದಿರ್ತಕ್ಕಂಥ, ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನು, ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ಟು ಇದು.